ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ನಾನು ಮೆಂತ್ಯ ಪಲ್ಯ ಬಾತ್ ಮಾಡೋದನ್ನ ತೋರಿಸ್ತಿದ್ದೀನಿ ನೋಡ್ರಿ. ಮೆಂತ್ಯ ಬಾತ್ ಈ ಥರ ಮೆಂತ್ಯ ಪಲ್ಯ ಅನ್ನದಾಗ ಹಾಕಿ ಮಾಡಿದ್ರೆ ಹೆಂಗೆ ಆಗ್ತದೋ ಅಂತ ಅಂದ್ಕೊಂಡಿದ್ರಿ ಫಸ್ಟ್ ಮೊದಲನೇ ಬಾರಿ ನಾನು ಮಾಡುವಾಗ. ಆದರೆ ಎಷ್ಟು ಸೂಪರ್ ಆಗ್ತದ್ರಿ. ನೀವು ಒಂದು ಸರಿ ಮಾಡಿ ನೋಡಿರಿ, ಟ್ರೈ ಮಾಡಿರಿ. ಅದು ಹೆಂಗೆ ಮಾಡ್ಬೇಕಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಮತ್ತು ಇನ್ನೂ ಹೊಸಬರು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ ಆನ್ ಮಾಡಿರಿ. ನಾನು ಮಾಡ್ತಿರೋ ವೀಡಿಯೋನ ಮೊದಲು ನಿಮಗೆ ನೋಟಿಫಿಕೇಷನ್ ಬರ್ತದೆ ರೀ, ನೀವೇ ನೋಡ್ಬೋದು ರೀ. ಈಗ ಮೆಂತ್ಯ ಬಾತ್ ಮಾಡೋದಂತ ಹೆಂಗೆ ಮಾಡ್ಬೇಕಂಥೇಳಿ ನೋಡೋಣ ರೀ. ಭಾಳ ಮಸ್ತ್ನಾಗತ್ತದ ರೀ ಇದು. ಇದ್ರಾಗ ಒಂದು ಸೀಕ್ರೆಟ್ ವಸ್ತು ಹಾಕ್ತೀನಿ ರೀ, ಅದರ್ನಿಂತ ಫುಲ್ ಘಮ್ ಅಂತದ ರೀ. ಅದು ಹೆಂಗೆ ಅಂತ ತೋರಿಸ್ತೀನಿ ನೋಡ್ರಿ. ಮೊದಲಿಗೆ ಒಂದು ಮಸಾಲ ರೆಡಿ ಮಾಡ್ಕೊಂಬಂದ್ರಿ. ಮೊದಲು ಹಸಿ ತೆಂಗಿನಕಾಯಿ ರೀ, ಅದು ಹಸಿ ತೆಂಗ ಅರ್ಧ ಹಸಿ ತೆಂಗ್ರಿ, ಒಂದಿಷ್ಟು ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ. ಸೀಕ್ರೆಟ್ ಏನಂದರೆ ಅದೇ ರೀ, ಹಸಿ ತೆಂಗಿ ಹಾಕೋದೇ ಸೀಕ್ರೆಟ್ ರೀ. ಮತ್ತು ಒಂದು 4 ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದು ನೋಡ್ರಿ ನುಣ್ಣಗೆ. ಈಗ ಎಣ್ಣೆ ಹಾಕಿ ನೋಡ್ರಿ ಕುಕ್ಕರ್ದಾಗ ಒಗ್ಗರಣೆ ಮಾಡ್ಲಿಕ್ಕೆ. ಎಣ್ಣೆದಾಗ ಚಕ್ಕೆ, ಲವಂಗ, ಪಲಾವ್ ಎಲೆ, ಜೀರಿಗೆ, ಸಾಸಿವೆ ಹಾಕೊಳತ್ತೀನಿ ನೋಡ್ರಿ. ಇವೆಲ್ಲ ಚಟ್ಪಟ ಅಂದಮೇಲೆ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡೆ ನೋಡ್ರಿ. ಇಲ್ಲಿ ನೋಡ್ರಿ ಮೆಂತ್ಯ ಪಲ್ಯ ಇಷ್ಟು ತೊಗೊಂಡೆ ನೋಡ್ರಿ. ತೊಳೆದು ಇಟ್ಟೀನಿ ರೀ. ಒಂದು ಸಣ್ಣ ಸೂಡಿನಷ್ಟು ಅದ ರೀ ಇದು. ಇನ್ನೂ ಸಣ್ಣನೂ ಮಾಡ್ಕೊಬೋದು ರೀ, ಕಟ್ ಮಾಡ್ಬೋದು ರೀ. ಆದ್ರೆ ನಾನು ಇಷ್ಟೇ ಮಾಡೀನಿ ರೀ. ಭಾಳ ಕಡ್ಡಿ ಇರಬಿಡ್ದ್ರಿ ಇದ್ರಾಗ. ಎಲೆನೇ ತೊಗೊಂಡೇನಿ ರೀ. ಈಗ ಇವೆಲ್ಲ ಚಟ್ಪಟ ಅಲ್ಲತ್ತವ್ರಿ. ಈಗ ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ ರೀ, ಅದು ಹಾಕೊಳತ್ತೀನಿ ನೋಡ್ರಿ. ಈರುಳ್ಳಿ ಚಂದ ಫ್ರೈ ಆಗ್ಬೇಕು ರೀ ಎಣ್ಣೆದಾಗ. ಅದು ಕಲರ್ ಚೇಂಜ್ ಆಗ್ಬೇಕು ರೀ ಈರುಳ್ಳಿದು, ಅಷ್ಟೊತ್ತನ ಬಿಡ್ಬೇಕು ರೀ. ಭಾಳ ಮಸ್ತ್ ಆಗ್ತದೆ ರೀ ಇದು. ಇದು ಮಾಡ್ಲತ್ರ ಮನೆಯೆಲ್ಲ ಘಮ್ಮ ವಾಸನೆ ಬರ್ತದೆ ರೀ ಇದ್ರದ್ದೇ. ಅಷ್ಟು ಮಸ್ತನಾಗ ಆಗ್ತದೆ ರೀ. ನಾನು ಮೊದಲು ಒಂದು ಸರಿ ಮಾಡಿದ್ರಿ, ಆದ್ರೆ ನಾನು ಮೆಂತ್ಯ ಪಲ್ಯ ಹಾಕಿದ್ರೆ ಹೆಂಗೆ ಆಗ್ತದೋ ಅಂತ ಅಂದ್ಕೊಂಡಿದ್ರಿ. ಆದ್ರೆ ಭಾಳ ಟೇಸ್ಟ್ ಇರ್ತದೆ ರೀ. ಅದ್ರ ಮೇಲೆ ಹಸಿ ತೆಂಗು ಹಾಕ್ತೀವಲ್ಲ ರೀ ಇದ್ರಾಗ, ಅದ್ರಲಿಂತ ಭಾಳ ಟೇಸ್ಟ್ ಕೊಡ್ತದೆ ರೀ. ಆ ಥರ ಹಸಿ ತೆಂಗು ಹಾಕಿ ಮಾಡಿ ನೋಡಿರಿ ನೀವು ಭೀ. ಇಲ್ಲಿ ನೋಡಿರಿ, ಈಗ ಎಲ್ಲ ಚಂದ ಫ್ರೈ ಆಗೈತ್ರಿ. ಅದ್ರಾಗ ಕುಟ್ಟಿಟ್ಟಿದ್ದಲ್ಲ ರೀ ಮಿಕ್ಸಿ ಮಾಡ್ಕೊಂಡಿದ್ದಂಥ ಮಸಾಲ ಹಾಕೊಳತ್ತೀನಿ ನೋಡ್ರಿ. ಈರುಳ್ಳಿ ಚಂದ ಫ್ರೈ ಆಗ್ಯಾವ್ರಿ, ಹಾಕ್ಕೊಂಡೆ ನೋಡ್ರಿ. ಈಗ ಇದು ಹಸಿ ವಾಸನೆ ಹೋಗ್ಬೇಕಲ್ರಿ. ಹಸಿ ವಾಸನೆ ಹೋಗೋದನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಚಂದ. ಇದ್ರಾಗ ಎಲ್ಲ ಪದಾರ್ಥಗಳು ಹಾಕೊಳತ್ತೀನಿ ನೋಡ್ರಿ. ಅರಿಶಿಣ, 1 ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ನೋಡ್ಕೊಂಡು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊರಿ. ಈಗ ಇವೆಲ್ಲ ಚೆಂದ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಹಿಂಗೆ ಮಾಡಿ ಕಲರ್ ಚೇಂಜ್ ಆಗೋತನ ಮಿಕ್ಸ್ ಮಾಡ್ಬೇಕ್ರಿ. ಹಸಿ ವಾಸನೆ ಹೋಗ್ಬೇಕ್ರಿ. ಯಾಕಂದ್ರೆ ಹಸಿ ತೆಂಗು, ಹಸಿ ಮೆಣಸಿನ್ಕಾಯಿ, ಹಸಿ ಕೊತ್ತಂಬರಿ ಎಲ್ಲ ಹಾಕಿನಲ್ಲ, ಅದ್ರ ಸಲುವಾಗಿ ಹಸಿ ವಾಸನೆ ಬರ್ತದೆ ರೀ. ಅದು ಹೋಗೋತನ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಈಗ ಹೋಗ್ಯದ ನೋಡ್ರಿ, ವಾಸನೆ ಎಲ್ಲ ಹೋಗ್ಯದ್ರಿ ಹಸಿದು. ಈಗ ಅದು ಕಟ್ ಮಾಡಿ ಇಟ್ಟಿದ್ದಲ್ರಿ, ಕಡ್ದು ಇಟ್ಟಿದ್ರಿ ಮೆಂತ್ಯ ಪಲ್ಯ ತೊಳೆದು, ಅದು ಹಾಕ್ಕೊಂಡೆ ನೋಡ್ರಿ. ಅದ್ರಾಗ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಮಕ್ಕಳೆಲ್ಲ ಮೆಂತ್ಯ ಪಲ್ಯ ಮಾಡಿದ್ರೆ, ಹಿಂಗೆ ಯಾವುದೇ ತರಕಾರಿ ಮಾಡಿದ್ರೆ ಉಣ್ಣಲ್ಲ ಅಂತಾರ್ರಿ. ಆದರೆ ಈ ಥರ ಅನ್ನದ ಹಾಕಿ ಮಾಡಿಬಿಡ್ಬೇಕ್ರಿ. ಏನು ಗೊತ್ತಾಗಲ್ಲ ರೀ ಅವರಿಗೆ, ಎಲ್ಲ ಉಂಡ್ಬಿಡ್ತಾರೆ ರೀ. ಚಂದ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಇದೆಲ್ಲ ಮೆಂತ್ಯ ಪಲ್ಯ ಸಾಫ್ಟಾಗಿ ಅದು ನೀರು ಬಿಟ್ಕೋತದೆ ರೀ. ಒಂದು ಸ್ವಲ್ಪ ನೀರು ಬಿಟ್ಕೊಂಡು ನೀರೆಲ್ಲ ಹೋಗೋ ತನಕ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಬಿಡ್ತೀನಿ ನೋಡ್ರಿ. ಕುಕ್ಕರ್ ಮುಚ್ಚಿ, ಏನು ಕುಕ್ಕರ್ ಪೂರ ಲಾಕ್ ಮಾಡಲ್ಲ ರೀ, ಸುಮ್ಮನೆ ಮುಚ್ಚಿಬಿಡ್ತೀನಿ ರೀ. ಅದ್ರದ್ದೆಲ್ಲ ಹಸಿ ವಾಸನೆ ಹೋಗಿ ನೀರು ಬಿಟ್ಟು ನೀರೆಲ್ಲ ಹೋಗ್ಬೇಕ್ರಿ, ಗಟ್ಟಿ ಆಗ್ಬೇಕ್ರಿ ಮೆಂತ್ಯ ಪಲ್ಯ.
ಅಷ್ಟೊತ್ತನ ಬಿಡ್ತೀನಿ ನೋಡಿರಿ. ಇಲ್ಲಿ ನೋಡಿರಿ 2 ಗ್ಲಾಸು ಸೋನಾ ಮೊಸರು ಅಕ್ಕಿ ತೊಳೆದು ಇಟ್ಟು ನೋಡಿರಿ. ಇವು ಅದೆಲ್ಲ ಮೆಂತ್ಯ ಪಲ್ಯದಾಗಿನ ನೀರು ಹೋಗೋತನ ಬಿಟ್ಟು ತೆರಿತೀನಿ ನೋಡಿರಿ. ಕುಕ್ಕರ್ ಲಾಕ್ ಮಾಡಿಲ್ರಿ, ಸುಮ್ಮನೆ ಮುಚ್ಚಿದ್ರಿ. ಇಲ್ಲಿ ನೋಡಿರಿ ಮೆಂತ್ಯ ಪಲ್ಯ ಎಲ್ಲ ನೀರು ಹೋಗಿ ಈ ಥರ ಸ್ಮೂತ್ ಆಗ್ಯದ್ರಿ. ನೀರೆಲ್ಲ ಹೋಗುತ್ತೆ ನೋಡಿರಿ, ಫುಲ್ ಗಟ್ಟಿಗ್ಯದ್ರಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ತಳ ಹತ್ಕೊತೈತ್ರಿ. ಮೆಂತ್ಯ ಪಲ್ಯ ಬರೀ ಹಾಗೆ ಮಾಡಿದ್ರೆ ಒಂಥರ ಕೈ ಆಗ್ತದ್ರಿ. ಆದ್ರೆ ಈ ಥರ ಮಾಡಿ ನೋಡಿರಿ, ಭಾಳ ಮಸ್ತ್ ಆಗ್ತದ್ರಿ. ಈಗ ಇದ್ರಾಗ ತೊಳೆದಿಟ್ಟಿದ್ದಲ್ರಿ ಅಕ್ಕಿ ಹಾಕ್ಕೊಳತ್ತೀನಿ ನೋಡಿರಿ. ಅಕ್ಕಿ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಅಕ್ಕಿಗೆಲ್ಲ ಮಸಾಲೆ ಹತ್ಕೋಬೇಕ್ರಿ. ತೊಳೆದು ನಾನು ನೆನೆ ಇಟ್ಟಿಲ್ರಿ. ಅಕ್ಕಿಗೆ ನೆನೆ ಇಟ್ರೂ ಮಸ್ತನಾಗ ಆಗ್ತದ್ರಿ. ಆದ್ರೆ ನಾನು ಹಾಗೆ ತೊಳೆದೇ ಮಾಡ್ಲತ್ತೀನಿ ರೀ. ಮಾಡೋಕ್ಕಿಂತ ಮುಂಚೆ ಒಂದು 15-20 ನಿಮಿಷ ನೆನೆ ಇಡ್ಬೇಕ್ರಿ ಅಕ್ಕಿ. ಅದ್ರಲ್ಲಿಂತನೂ ಮಸ್ತ್ ಆಗ್ತದ್ರಿ ಅನ್ನ, ಇನ್ನೂ ಸ್ಮೂತಾಗಿ ಬರ್ತದ್ರಿ. ನಾನು ನೆನೆ ಇಟ್ಟಿಲ್ರಿ, ಹಾಗೆ ಹಾಕೀನಿ ಅಕ್ಕಿ. ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೀನಿ ರೀ. ಈಗ ನೀರು ಹಾಕ್ಕೊತೀನಿ ನೋಡಿರಿ. ಇದ್ರಾಗ ಈ ಗ್ಲಾಸ್ಲಿಂತ 2 ಗ್ಲಾಸ್ ಅಕ್ಕಿ ಅವರಿ 4 ಗ್ಲಾಸ್ ನೀರು ಹಾಕ್ಕೊತೀನಿ ನೋಡಿರಿ. ಸರಿ ಇಟ್ಟರೆ ಕುಕ್ಕರ್ನಾಗ ಚಂದ ಆಗ್ತದ್ರಿ ಅನ್ನ. 4 ಗ್ಲಾಸ್ ನೀರು ಹಾಕ್ಕೊಂಡಿ ನೋಡಿರಿ. ನೀರು ಹಾಕ್ಕೊಂಡು ಈಗ ಚಂದ ಮಿಕ್ಸ್ ಮಾಡ್ಕೊಂಡು ಈಗ ರುಚಿ ನೋಡ್ಕೋಬೇಕ್ರಿ ಒಂದು ಸ್ವಲ್ಪನೇ. ಯಾಕಂದ್ರೆ ಮತ್ತು ಮುಚ್ಚಿಬಿಟ್ರೆ ಫುಲ್ ಅನ್ನ ಆಗೋತನ ತೆರೆದಿರಲ್ರಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ತೊಗೊಂಡು ಉಪ್ಪದು ಹತ್ತಿದಿಲ್ಲ ಅಂತ ನೋಡ್ತೀನಿ ನೋಡಿರಿ. ಎಲ್ಲ ಸರಿ ಅದ ರೀ, ಕರೆಕ್ಟ್ ಅದ ರೀ. ಈಗ ಲಾಕ್ ಮಾಡಿಬಿಡ್ತೀನಿ ನೋಡಿರಿ ಕುಕ್ಕರ್. 3 ವಿಸಿಲು ಹೊಡೆಸ್ಕೊತೀನಿ ನೋಡಿರಿ. 3 ವಿಸಿಲ್ ಹೊಡೆದ್ಮೇಲೆ ಅನ್ನ ಇಲ್ಲಿ ನೋಡ್ರಿ, ಎಷ್ಟು ಮಸ್ತ್ ಆಗ್ಯದ ನೋಡಿರಿ. ಹಸಿರಾಗಿ ಮಸ್ತನಾಗ ಬಂದದ ನೋಡಿರಿ ಅನ್ನ. ಫುಲ್ ಘಮ ಅನ್ಲತ್ತದ್ರಿ. ಸ್ಮೈಲ್ನೂ ಅಷ್ಟೇ ಮಸ್ತನಾಗ ಹೊಂಟದ್ರಿ. ಇಲ್ಲಿ ನೋಡಿರಿ ನೀವೇ ಉದುರು ಹೋಗೋ ಥರ ಆಗ್ಯದ್ರಿ ಅನ್ನ. ಈಗ ಪ್ಲೇಟಿಗೆ ಸರ್ವ್ ಮಾಡಿ ನೋಡಿರಿ. ಈರುಳ್ಳಿ, ನಿಂಬೆಕಾಯಿ ಮತ್ತು ಮೆಂತ್ಯ ಬಾತ್ ರೆಡಿ ನೋಡಿರಿ. ಈ ಥರ ಮಾಡಿ ನೋಡಿರಿ ನೀವು, ಭಾಳ ಟೇಸ್ಟ್ ಆಗ್ತದ್ರಿ. ನೀವು ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನೋವಂಥ ಮೆಂತ್ಯ ಬಾತ್ ರೀ ಇದು. ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿರಿ.